ನೀವತ್ತಲ್ವಾ? ಹೌದಾ? ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಚನ್ನರಾಯಪಟ್ಟಣದಲ್ಲಿದ್ದೀವಿ. ಹೇಮಂತ್ ಅವರ ಹೊಸ ಮನೆ ಕಟ್ತಾ ಇದ್ದಾರೆ ನೋಡಿ. ನ್ಯಾಷನಲ್ ಹೈವೇ ಮೈನ್ ರೋಡು, ಮಂಗಳೂರು ಟು ಬೆಂಗಳೂರು ರೋಡು, ಅದ್ರ ಪಕ್ಕದಲ್ಲೇ NH75 ಅಲ್ಲ ಮನೆ ಕಟ್ತಾ ಇದ್ದಾರೆ. ಕಿಂಗ್ ಥರ ಇರ್ತಾರೆ ಒಬ್ಬರೇ ನೋಡಿ. ಎಲ್ಲ ಏನು ಸರ್ ಇದು ಮೈನ್ ರೋಡ್ ಪಕ್ಕದಲ್ಲೇ ಕಟ್ತಾ ಇದ್ದೀರಲ್ಲ ಸರ್. ಏನು ಡೈಮೆನ್ಷನ್ 30-40ನಾ? ಹಾಂ, ಬನ್ನಿ ಇವಾಗ ನಿಮ್ಮ ತೋಟಕ್ಕೆಲ್ಲ ಹೋಗಿ ಎಳ್ನೀರು ಕುಡ್ಕೊಂಡು ಬರೋಣ. 30-40 ಸಂಪ್ ಗಿಂಪೆಲ್ಲ ಫುಲ್ ನೀರಲ್ಲಿ ಹಾಕಿ ಸಕ್ಕದಾಗಿ ಕ್ಯೂರಿಂಗ್ ಮಾಡ್ತಾ ಇದ್ದೀರಲ್ಲ ನೋಡಿ. ಬಸ್ಗಳೆಲ್ಲ ಇಲ್ಲೇ ಪಕ್ಕದಲ್ಲೇ ಬರ್ತಾ ಇದೆ. ಚನ್ನರಾಯಪಟ್ಟಣ ಎಷ್ಟು ಕಿಲೋಮೀಟ್ರ್ ಸರ್ ಇಲ್ಲಿಂದ? 5 ಕಿಲೋಮೀಟ್ರ್ ಅಷ್ಟೇನಾ? ಸರಿ ಬನ್ನಿ ಹೋಗೋಣ. ಇಲ್ಲಿಗೆ ಬಿಟ್ಬಿಟ್ಟವ್ರೆ ನಿಧಾನ ಸರ್. ಚನ್ನರಾಯಪಟ್ಟಣ ಚಾಮಡಿಹಳ್ಳಿ ಆದರೂ ಒಳ್ಳೆ ಪ್ಲೇಸಲ್ಲಿ ಇದೆ ಸರ್ ಮನೆ ನಿಮ್ಮದು. ಸುಮ್ಮನೆ ಇಲ್ಲೇ ಡೈರಿ ಕೆಲಸ ಮಾಡೋದು ಆದರೂ MBA ಮಾಡಿ. ಹೇಮಂತ್ ಅವ್ರು ಗ್ರೇಟ್ ಸರ್ ನೀವು. ಏನು ಇರಿಗೇಷನ್? ಡ್ರಿಪ್ ಇರಿಗೇಷನ್ ತಾನೆ? ಡ್ರಿಪ್ ಸ್ಪ್ರಿಂಕ್ಲರ್. ಅಲ್ಲಿ ಬೇಡ, ಬಸ್ ಸ್ಟಾಪ್ ಹತ್ರ ನಿಮ್ಮ ಬಸ್ ಸ್ಟಾಪ್ ಇದು ಮೂರು ಸರ್ಕಲ್. ಆದರೂ ಪಕ್ಕದಲ್ಲೇ ಒಳ್ಳೊಳ್ಳೆ ಮನೆಗಳಿದಾವೆ ಸರ್. ಅಲ್ಲಿ ಇವರೆಲ್ಲ ಡೈರಿನೆಲ್ಲ ಡೈರಿ ಪಕ್ಕ ಹೈಟೆಕ್ ಪ್ಲಾಂಟ್, ನಂದಿನಿ ಹೈಟೆಕ್ ಉತ್ಪನ್ನ ಘಟಕ, ನಂದಿನಿ ಹೈಟೆಕ್ ಪ್ರಾಡಕ್ಟ್ ಪ್ಲಾಂಟ್. ಬೆಂಗಳೂರಲ್ಲಿದ್ದಾಗ ಹೇಮಂತ್ ಹೆಂಗಿರ್ತಾರೆ, ಹಳ್ಳಿಗೆ ಬಂದು ಹೆಂಗಿರ್ತಾರೆ ಸರ್. ಮರ ಇದೆ ಸರ್. ಹೇಮಂತ್ ನೋಡಿ ಶುಂಠಿ ಆಯ್ತಾ ಇದ್ದಾರೆ. ಪ್ರದೀಪ್ ಅವ್ರಿಗೆ ಇಲ್ಲ, ಎಮರ್ಜೆನ್ಸಿ ಮಾಡ್ಬೇಕು ಹೋದ್ರೆ ಬೇಕು. ಅದು ಇರ್ಲೇಬೇಕಲ್ವ? ಟೈಟ್ ಹಾಕಿ ಟೈಟ್ ಮಾಡ್ಕೊಳೋದಿಲ್ಲ. ಲೂಸೇ ಅಲ್ಲ, ಲೂಸೇ ಮೇಕ್ ಮರ್ಬೇಕು ಹೋದಾಗ ನಾವು ಮೇಕ್ ಹೋಗಿ ಕುದೊಳಕ್ಕೆ ಬೇಕಲ್ಲ, ಆ ಟೈಟ್ ಮಾಡ್ಕೋಬೇಕದ. ಆ ಮಿಷಿನ್ ಇದನ್ನೇನು ಟೈಟ್ ಮಾಡಿಬಿಟ್ರೆ ತಲೆ ಫ್ರೀ ಆಗ್ತದೆ. ನೀವತ್ತಲ್ವಾ? ಅಷ್ಟೇ. ಹೌದಾ? ಸತ್ತಾಗಿ ಯಾರಿಗೆ ಕಳಿಸ್ತೀಯಣ್ಣ ವಿಡಿಯೋ ಮಾಡಿ? ಏನು ಸರ್ ಇಷ್ಟು ಈಸಿ ಇದೆ ಇದು ಅಲ್ಲ? ಎಂತ ಮಾಡೋಣ, ಬರೀ ಕೈಲತ್ತ ಅವು ಬಂದ ಕೂದಾಕ ಕಾಯಿ ಬಂದೇವನು. ಹೊಡೋದವ ಹಂಗೆ ಅಂತ ಶೆಡ್ವಾದಂಗೆ ಆಯ್ತಪ್ಪಲ್ಲ. ಶಿವರ್ಗೆ ಅವತ್ತು ಇಲ್ಲಿಂದ ನಾನು ಕಳ್ಸಿದ್ದೇನೆ ನಿಮ್ಮ ತೋಟದಿಂದ. ಚೆನ್ನಾಗಿ ಇದು ಕಾಯಿಗಳು ನಮ್ಮ ತೋಟದ್ದು
2,200 ಕೊಡ್ತಾರೆ. ಅದು 10,000 40 ರೂಪಾಯಿ 45 ರೂಪಾಯಿ ಅಂತ ಆಗಿ ಹಿಡ್ಕೊಳ್ಳಿ ಕ್ಯಾಚ್ ಒಂದು 40 ರೂಪಾಯಿ ಲೆಕ್ಕ ಹಾಕಿ 100 ರೂಪಾಯಿಗೆ ಎಷ್ಟಾಗ್ತದೆ? ಸಾಕು ನೋಡಿ. ಈ ಥರ ತೋಟದಲ್ಲಿ ಒಂದು ಡೂಪ್ಲೆಕ್ಸ್ ಮನೆ. ನೋಡಿ ಕಾಯಿ ಮಾತ ಹಾಕೋ. ನೀರು ಜಾಸ್ತಿ ಆಗಬೇಡ. ಸಂತಕಾಯಿ ಹಾಕುವ. ಹ್ಞೂ ಸಂತಕಾಯಿ ಥರ ಆಯ್ತವೆ. ಬೆಳಕ ಮಾರ ಕುಡಿಯೋದು ಒಂದು ಸಣ್ಣದ ಬೇಡ. ಎಲ್ಲಿ ಕಂಡುಹಿಡಿದ ಹಿಂಗೆ ಬಿಚ್ಚಿ ಹಾಕೊಡ್ತೀನಿ. ಎತ್ಬಿಟ್ಟು ಬೇಡ ಸರ್, ಎಲ್ಲಿ ಹೆಂಗೆ ಹಿಡ್ಕೊಡೋದು? ಒಂದು ಕವರಿಗೆ ಹಾಕಿ ಕೊಡ್ತೀನಿ. ಬೆಳಿಗ್ಗೆ ಕುಡಿಬೇಕು. ಹತ್ತಿದ್ದೀರಾ? ಏನಂತ ಇರೋದು ಬೀವಾ ಚಾರ್ಜ್ ಅಂತ ಕಳಿಸ್ತಾರೆ ಇವರು. ಎಡಿಟ್ ಮಾಡಿ ಇಡಾಗ ಹಾಕ್ಬೇಕು ಸರ್. ನಮ್ದೇ ತೋಟ ಅಂತ ಹಾಕ್ರಿ. ನಮ್ದೇ ತೋಟ ಅಂತ ಹಾಕ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ನಿಮ್ದು ಅಂತ ಆಗ್ತಿದೆ. ಯಾರ್ದೋ ಒಂದು ಹಾಕ್ರಿ. ಕಾಯ್ರಿ ಕೆಳಗಡೆ ಗೈಸ್, ಏನಂದ್ರೆ ಹೇಮಂತ್ ಅವ್ರ ಊರಲ್ಲಿ ವಿಡಿಯೋ ಮಾಡೋಕ್ಕೆ ಬರತ್ತಾ ಇದೀವಿ. ಇದು ದೊಡ್ಡದೇ ಅಲ್ಲ, ಇದು ದೊಡ್ಡದೇ. ಓ ಹೆವಿ ಇದೆ ಬ್ರೋ ಇದು. ಇವೆಲ್ಲ ಅಲ್ಲಿ ದುಡ್ಡು ಬರುತ್ತೆ ಕಾಲವಕಾಲ ಕರ್ಕೊಂಡೋದ್ರು ಕೆರೆ ಮೇಲೆ ಕೆಳಗಡೆ ಕೆರೆ ಇದ್ದಾವೆ ದಡ. ಓಕೆ, ಎರಡನೇ ಭಾಗ ವೆಯ್ಟ್ ಮಾಡ್ಬೇಕು ನಾವು. ಈ ಕಡೆ ಗಾಳಿ ಬೀಸಿದ್ರೆ ಮನೆ ಬರ್ತಾವ ಮರ. ಹೌದಾ? ನೀಟ್ ಹಾಕು. ನಾವು ಹೊತ್ತು ಎಳ್ನೀರು ಹಿಡ್ಕದ ಅದರಲ್ಲಿ ಎಳ್ನೀರು ಹಗ್ಗ ಸಾಲ್ತಲ್ಲ. ಒಂದ್ ಕಡೆ ಹಗ್ಗ ಒಯ್ದೈತೆ, ಒಂದ್ ಕಡೆ ಕೈಲಿ ನಾವು ಹಿಡ್ಕೋಬೇಕು. ಹಾಂ ಬರ್ತಾರೆ, ಇನ್ನೇ ಬರ್ತಾರೆ. ಕರೆಸ್ತೀನಿ. ಹೌದು ಆರ್ಸಿದ್ದೀನಿ ಬರಲ್ದೆ. ಬರ್ಲಿಲ್ಲ, ಅವ್ರು ಬಂದಿರಿ ವಿಡಿಯೋ ಏನಾದ್ರು ಮಾಡ್ಬೋದಾಯ್ತು. ಹೌದಾ? ನಿಮ್ಮ ಮನೆಗೆ ಸ್ಟಾರ್ಟ್ ಮಾಡಿ ಸರ್ ವೀಡಿಯೋಸ್ ನೀವು. ಎಡಿಟ್ ಮಾಡೋದಾ? ಇವೆಲ್ಲ ಸ್ವಚ್ಛ ಮರ. ನಮ್ಮ ಕಡೆ ದೊಡ್ಡ ಮರ ಉಯ್ಯಾಲ ಮರ ಬರ್ತವೆ. ಹೌದಾ? ಗಾಳಿ ಬೀಸಿದ್ರೆ 100 ಅಡಿ ಮೇಲೆ ಇರ್ತಾವೆ. 40 ಅಡಿ ನೋಡೋಣ ಎಷ್ಟು ನಿಮಿಷದಲ್ಲಿ ಹತ್ತಿದ್ದೀರಾ ಅಂತ. ಸರಿಯಾಗಿದೆಯಲ್ಲ ಸರ್ ಇದು. ಜರತ್ತೆ ನಾವು ಅಪ್ಪ ಮೀಟ್ ಮಾಡ್ಬೋದು ನಾವು. ಬೆಂಗಳೂರೊಳಗೆ ನೇಚರ್ ಇರ್ತಾರ. ಹೌದು. ಅಯ್ಯೋಯ್ಯೋ, ಏನು ಸರ್ ಇದು ಇಷ್ಟು ದೊಡ್ಡ? ಇಲ್ಲೇ ಬಿಸಾಕ್ಲ ಇದು? ಈ ಕಡೆ ಬಂಬಳೆ ತೆಗಿಸ್ಕೊಡ್ತೀನಿ. ಇಲ್ಲ ಸರ್, ಐತೆ ಗಂಜಿ ಐತಿ. ಎಲ್ಲರಿಗಿಂತ ಗಂಜಿ ಚಂದ. ಸ್ವೀಟ್ ಆಗಿದೆಲ್ಲ. ಬೇಡ ಸರ್ ಜಾಸ್ತಿ. ಹೊಡೆಯೋದು ಊಟ ಮಾಡಿಲ್ಲ ಅಂದರೆ ನೀವು ಕುಡಿಬೋದಾಯ್ತು. ನೋಡಿ ಬನ್ನಿ ಏನು ಹಿಂಗೆ ಅಂತ. ಇಲ್ಲ ಸರ್, ಇಟ್ಕೊಡಿ ಹಂಗೆ. ನಾವು 4 ಹೊಡಿತೀವಿ. ಹೌದಾ? ನಮಗೇನು, ಬೆಳಗ್ಗೆ ನಾನು ನಮ್ಮ ಅಜ್ಜಿಯವ್ರಿಗೆ ಹೋದ್ರೆ ಕುಡಿತೀವಿ ಸರ್. ನಿಂಬೆ ನಿಂತ್ಕೊಂಡು. ಹ್ಞೂ, ಅದು ಸಕ್ಕತ್ತಾಗಿರುತ್ತೆ. ಸೌಂಡಲ್ಲೇ ಬಂದಿರೋದೈತು. ಹ್ಞೂ, ಸಂತೆಕಾಯಿ. ಡೈರಿಗೆ ಹೋಗೋಣ ಕೆಲಸಕ್ಕೆ. ಯಾರು? ಹೌದಾ? ಅಂತ ಕೆಲಸ ಮಾಡಕ್ಕೆ ಬರಲ್ಲ ಅನ್ನಂಗಿಲ್ಲ. ಹಾಂ, ಎಲ್ಲ ಮಾಡ್ತಾನೆ. ಕೆಲವು ಟೈಮ್ ಕನ್ಸ್ಟ್ರಕ್ಷನ್ ಇವನು ಆಯ್ತಾನೆ, ಆರ್ಕಿಟೆಕ್ಟ್ ಆಯ್ತಾನೆ. ಅವನೇ ಡಿಸೈನ್ ಅವೆಲ್ಲ ಪ್ರಿಂಟು. ಹೌದಾ? ಅದು ಕೆಲವು ಟೈಮು ಆಚಾರಿ ಆಯ್ತಾನೆ, ಕಾರ್ಪೆಂಟ್ರ್ ಆಯ್ತಾನೆ. ಆಮೇಲೆ ಬಣ್ಣ. ಹಾಂ, ಬಣ್ಣ ಹಂಚಿಗೆ ಬಣ್ಣ ಹೊಡ್ಸ್ಕೊಂಡು ನೋಡ್ರಿ. ಹಾಂ, ಅದೇ ನಾನು ನೋಡಿದೆ ಸರ್. ಅದೊಂಥರ ಸಖತ್ ಡಿಫ್ರೆಂಟ್ ಅನಿಸ್ತು ಅಲ್ವಾ? ನೋಡ್ಬೇಕು.
ನಾನು ಶೀಟ್ ಅನ್ಕೊಂಡಿದ್ದೆ ಅದು. ತೂಕಾವೆ. ಸಂತಕಾಯಿ ಅಲ್ವಾ? ಹ್ಞೂ ಅದೇ ಥರ ಅವೆ, ಇನ್ನೂ ಒಂಚೂರು ಜಾಸ್ತಿ ತೂಕಾವೆ. ಇಲ್ಲ ಬ್ರೋ. ಏನು ಬ್ರೋ ಅಲ್ವಾ?